ಅದ್ರಿ ತಾವು ಟಾರ್ಗೆಟ್ ಆಗ್ತಿದ್ರ ಅಂತ ಹೇಳಿದ್ರಿ ಸರ್. ಆಸ್ ಆಫ್ ನೌ ಈಗ ಸೆಂಟ್ರಲ್ ಗವರ್ನಮೆಂಟ್ ಮಿನಿಸ್ಟರ್ ಇದ್ದೀರಾ ಸರ್, ನೀವು ಯಾಕೆ ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್? ಜೊತೆಗೆ ನಿಮ್ಮ ಲ್ಯಾಂಡ್ ವಿಚಾರವಾಗಿ ಒಬ್ರು ಈಗ ಅಡಿಷನಲ್ ಎಸ್ ಪಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಸರ್, ಅವರು ಇದಕ್ಕೆ ಸಂಬಂಧಪಟ್ಟ, ಯಾಕಂದ್ರೆ ಇದು ಕಂದಾಯಕ್ಕೆ ಬರುತ್ತೆ, ಅವ್ರಿಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ಬೇಕು. ಅದು ಯಾರೋ ಡಿವಿಷನಲ್ ಕಮಿಷನರ್ ಅಂತಲ್ಲ, ಪ್ರಾದೇಶಿಕ ಆಯುಕ್ತ, ಅವ್ರಿಗೆ ಹೆಂಗೆ 5 ಜನದ ಕಮಿಟಿ ಮಾಡೋರಲ್ಲ, SIT, ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ. ಯಾರೋ ಒಬ್ಬ ಜಾಯಿಂಟ್ ಸರ್ವೇಯರು, ಇನ್ನಿಬ್ಬರು ತಹಶೀಲ್ದಾರರು, ಇವರು ಕಮಿಷನರು, ಇವ್ರದ್ದೆಲ್ಲ 5 ಜನದ ಕಮಿಟಿ ಮಾಡಿ ರೆವೆನ್ಯೂ ಇಲಾಖೆನಲ್ಲಿಲ್ಲ ತನಿಖೆಗೆ ಆದೇಶ, ಇವ್ರಿಗೆಲ್ಲರಿಗೂ ಸೂಚನೆ. ಆಮೇಲೆ ಯಾವ ಮಟ್ಟಕ್ಕೆ ಅದು ಅವ್ರಿಗೆ ನೋಟಿಸ್ ಕೊಡೋದು ಹೇಳ್ತಾರೆ ಪೊಲೀಸ್ ಅಧಿಕಾರಿಗೆ, ಇವ್ರನ್ನ ಯಾರನ್ನ ಕರೆಸ್ತೀರಿ, ಗೌಪ್ಯವಾಗಿ ಅವರ ಆ ಹೇಳಿಕೆಯನ್ನು ಅನ್ಅಫಿಷಿಯಲಿ ತಗೊಳ್ಳಿ, ಗೌಪ್ಯವಾಗಿ ತಗೋಬೇಕು. ಇದು ತನಿಖೆನಾ? ಇವರು ನನ್ನ ಕೈ ಸಿಗಲ್ವಾ? ಅಷ್ಟು ಸುಲಭವಾಗಿ ನನ್ನ ಜನ ರಾಜಕೀಯ ನಿವೃತ್ತಿ ಮಾಡಿಸ್ತಾರ? ನನಗೆ ಇಷ್ಟು ಜನ ಬದುಕಿದ್ದೀನಿ ಕಾಪಾಡೋರು ನನ್ನ ಭಾಗದ ಜನ. ಮುಂದೆ ಇವ್ರು ಯಾವ ರೀತಿ ನಡೆಸ್ತಾರೆ ನಂದು ಬಿಟ್ಟುಬಿಡಿ. ಇವತ್ತು ಕಾಂಗ್ರೆಸ್ನ ಸರ್ಕಾರ ಬಂದ ಮೇಲೆ ಎಷ್ಟು ಜನ ಅಮಾಯಕರನ್ನು ಬಲಿ ತಗೊಂಡಿದ್ದೀರಿ, ಎಷ್ಟು ಕುಟುಂಬಗಳನ್ನ ನಾಶ ಮಾಡ್ತಾ ಇದ್ದೀರಿ, ಇಲಾಖೆಗಳನ್ನ ನೀವು ದುರುಪಯೋಗ ಪಡಿಸ್ಕೊಂಡು. ನಾವೇನಿಂತ ಅಲ್ಲಿ ಕೆಲಸ ಮಾಡಲಿಲ್ಲ ಎಂದು ಸಹ. BJP ಬಂದರೂ ಕೆಲಸ ಮಾಡೋದು, ಕಾಂಗ್ರೆಸ್ನವ್ರು ಬಂದರೂ ಕೆಲಸ ಮಾಡಿದ್ವಿ. ಅದೇ ನಾವು ಮಾಡಿದ ತಪ್ಪು. ಆ ದ್ವೇಷದ ರಾಜಕಾರಣ ಮಾಡಬೇಕಾಗಿದೆ. ಟಾರ್ಗೆಟ್ ಕುಮಾರಸ್ವಾಮಿ ಒಬ್ಬನಿಗೆ ಅವ್ರಿಗೆ ಭಯ. ಯಾಕೆ ಅಂದರೆ ಲೋಕಸಭೆ ಚುನಾವಣೆ ಜನ ಸಂದೇಶ ಕೊಡಲಿಲ್ವಾ? ಇವ್ರು 25 ಸೀಟ್ ಗೆಲ್ತೀವಿ, 26 ಸೀಟ್ ಗೆಲ್ತೀವಿ ಅಂತೀವಿ. ಅವತ್ತು ಮೈತ್ರಿ ಸರ್ಕಾರ ಮೈತ್ರಿ ಮಾಡಿದ್ರಿಂದ ಜನ ತೀರ್ಮಾನ ಕೊಟ್ಟರಲ್ಲ, ಅಲ್ಲಿಂದಲೇ ಶುರುವಾಯಿತು. ಸಿದ್ದರಾಮಯ್ಯ ಕೇಳಿ ಹೇಳ್ತಾರೆ ಯಾರ ಮನೆ ರೈಡ್ ಮಾಡ್ತಿದ್ರು ಅಂತ. ಅದೇ ಇದೇ ಎಲ್ಲ ಇವೆಂತೋ CD PD ಏನೇನು ಅವಲ್ಲ, ಪೆನ್ ಡ್ರೈವ್ ಯಾರ ಮನೇಲಿದೆ ಅದನ್ನು ಸೀಸ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ರಲ್ಲ, ಅವ್ರನ್ನ ಕೇಳಿ. ನಾನು ಕೇಳಿದ್ರೆ ಮಾಹಿತಿ ಕಟ್ಕೊಂಡು ಏನಣ್ಣ ಈ ರಾಜ್ಯದಲ್ಲಿ ಈಗಾಗಲೇ ವಿಧಾನಸಭೆಯ ಕಲಾಪದಲ್ಲೇ ಒಬ್ಬ ಜವಾಬ್ದಾರಿಯುತವಾದಂಥ ಮಂತ್ರಿ ಏನೇನು ಹೇಳಿಕೆ ಕೊಟ್ಟರು, ಯಾರ್ಯಾರ ಬಗ್ಗೆ ಏನು ಮಾತಾಡಿದ್ರು, ಅದಾದಮೇಲೆ ಏನೇನು ಮಾತಾಡಿದ್ದಾರೆ ಎಲ್ಲ ಮುಂದೆನೇ ಇಲ್ವಾ? ಯಾತಕ್ಕಿಷ್ಟು ಗಾಬರಿ ಡೆಲ್ಲಿಗೆ ಹೋಗೋದು? ನೋಡಿ, ಪೆನ್ ಡ್ರೈವ್ನ ಬಿಟ್ಬಿಡ್ತಾರೆ, ಕೇಸ್ ಹಾಕ್ತಾರೆ, ದಯವಿಟ್ಟು ನಿಲ್ಲಿಸಿ ಅನ್ನೋದು ಯಾಕೆ? ಈಗ ರಾಜಣ್ಣನ ಮಗ ಮೊದಲು ಪೆನ್ ಡ್ರೈವ್ ಅಂದರು, ಆಮೇಲೆ ಸುಪಾರಿ ಕೊಟ್ಟರು 70 ಲಕ್ಷಕ್ಕೆ ಅಂತ. ನವಂಬರ್ನಲ್ಲಿ ಆದಂಥ ಘಟನೆ ಅವರ ಹೇಳೋ ಪ್ರಕಾರ ಮಾರ್ಚ್ ತಿಂಗಳವರೆಗೆ ಯಾತಕ್ಕೆ ಘಟನೆಯನ್ನು ಮುಚ್ಚಿಟ್ಟಿದ್ರು? ನವಂಬರಲ್ಲಿ ಆದಂಥ ಒಂದು ಪ್ರಕರಣ ಇವ್ರು ಯಾರು ಕೊಡಿದ್ರು? ಅವ್ರು ಯಾರಕ್ಕೆ ಸಫಾರಿ ಕೊಟ್ಟರು? ಸುಪಾರಿ ಇದೆಲ್ಲ ದೊಡ್ಡ ಇತಿಹಾಸ. ಅದಕ್ಕೆ ಹೇಳಿದ್ದು ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ಬೋದು. ಸರ್, ಈಗ ಮೈಸೂರಲ್ಲಿ ಸರ್ ಬಿಜೆಪಿಯಿಂದ ಜನಾಕ್ರೋಶ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ ಸರ್. ಬಟ್ TDS ಅಂತರ ಕಾಯ್ಕೊಳ್ತಾ ಇದೆ ಸರ್. ಇಲ್ಲಿ ಎರಡೂ ಪಕ್ಷಗಳು ಅಂತರ ಕಾಯ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಇಲ್ಲ. ಈಗ ಅವರ ಪಕ್ಷವು ಅವರ ಕಾರ್ಯಕರ್ತರನ್ನ ಹುಮ್ಮಸ್ತಾ ಇರೋದಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು. ಅದಕ್ಕೆ ಅವರು ಈ ಹೋರಾಟದಲ್ಲಿ ಬೇರೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು. ನಾವು ಸಹ ಬೇರೆ ರೀತಿಯಲ್ಲೇ ಈ ರಾಜ್ಯದ ಹಲವಾರು ಅತಿಕ್ರಮಣ ಅಕ್ರಮಗಳೇನಾಗಿದೆ ನಮ್ಮ ಪಕ್ಷವು ಪ್ರಾರಂಭ ಮಾಡ್ತೀವಿ. ಹಾಗಂತ ಯಾರೂ ಅನುಮಾನ ಪಡೋದು ಬೇಡ. ಮೈತ್ರಿಗೆ ಧಕ್ಕೆ ಇಲ್ಲ. ನಮ್ಮ ಪಕ್ಷಗಳನ್ನು ಬೆಳೆಸಬೇಕಲ್ಲ. ಅದಕ್ಕೆ ಇವತ್ತು ಈ ರೀತಿಯ ಒಂದು ಪ್ರತಿಭಟನಾ ರ್ಯಾಲಿಗಳು ನಡೀತದೆ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಸರ್, ಮೊನ್ನೆ ಅಶೋಕ್ ಅವರು ಹೇಳಿದ್ರು, ಸದಾನಂದ ಹೇಳ್ತಾರೆ ಸರ್, ಶೀಘ್ರ ಸಮನ್ವಯತೆ ಬೇಕು ಅಂತ ಹೇಳಿದ್ದಾರೆ ಸರ್. ಸಮನ್ವಯತೆ ಬೇಕು, ನಾನಿಲ್ಲ ಅಂತ ಹೇಳೋದು. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಏಕೆಂದರೆ ಇನ್ನೂ ಹೊಸ ಅಧ್ಯಕ್ಷರು ಡೆಲ್ಲಿಲೂ ಬರಬೇಕು. ಇಲ್ಲೂ ತೀರ್ಮಾನ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಇದೆಲ್ಲ ಆದಮೇಲೆ ಸಮನ್ವಯದ ಕೊರತೆ ಏನಿದೆ ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಚರ್ಚೆ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.